ಹಲೋ ನಮಸ್ಕಾರ ಇಂಡಿಯಾ ಫಸ್ಟ್ ಗೆ ಸ್ವಾಗತ ನಾನು ವಿಜಯ್ ವೀರಪ್ಪ ಮೊದಲಿಗೆ ಹೆಡ್ಲೈನ್ಸ್ ಕಣ್ಣ ಮುಚ್ಚೆ ಕಾಡೆಗೂಡೆ ಉದ್ದಿನ ಮೂಟೆ ಉರುಳೆ ಹೋಯ್ತು ಇದು ಜಾನಪದ ಇಲ್ಲೂ ಅಷ್ಟೇ ನಮ್ಮಯ್ಯ ಹಕ್ಕಿ ಬಿಟ್ಟೆ ಬಿಟ್ಟೆ ಅಂತ ರೈಲ್ ಬಿಟ್ರ ಗೊತ್ತಿಲ್ಲ ಧರ್ಮಸ್ಥಳದ ಅನನ್ಯ ಭಟ್ ಮಿಸ್ಟ್ರಿ ರಿವೀಲ್ ಆಗಿದೆ ವಾಸಂತಿ ಹಳೆ ಫೋಟೋವನ್ನೇ ಕದ್ದು ಕಾಲ್ಪನಿಕ ಕತೆ ಕಟ್ಟಿದ್ರ ಅನ್ನೋ ಸಂಶಯ ಹೆಡೆ ಎತ್ತಿದೆ ಇದು ಸತ್ಯ ಧರ್ಮಕ್ಕೆ ಅಗ್ನಿ ಪರೀಕ್ಷೆ ಈ ಸಂಕಟದ ಬಗ್ಗೆ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗಡೆ ಮೊದಲ ಸಲ ಪ್ರತಿಕ್ರಿಯಿಸಿದ್ರು ಸುಳ್ಳಿನ ಆರೋಪಗಳಿಂದ ನೋವಾಗಿದೆ ಅಂದ್ರು ಇತ್ತ ಷಡ್ಯಂತ್ರದಲ್ಲಿ ಕೈ ಸಂಸದ ಸೆಂಥಿಲ್ ಹೆಸರು ಕೇಳಿಸಿದ್ರೆ ಅತ್ತ ತಿಮರೋಡಿ ವಿರುದ್ಧ ಕ್ರಮದ ಬಗ್ಗೆ ಪರಮೇಶ್ವರ್ಗೆ ದಕ್ಷಿಣ ಕನ್ನಡ ಎಸ್ಪಿ ವಿವರಣೆ ಕೊಟ್ಟಿದ್ದಾರೆ ಪರಪ್ಪನ ಬಲೆಯೇ ಅಂಥದ್ದು ಕಾಟೇರನ ಬದುಕು ಸಹ ಅಲ್ಲಿ ವಿಲವಿಲ ಅಂತ ಇದೆ ಸುಪ್ರೀಂ ಎಚ್ಚರಿಕೆ ಬಳಿಕ ಜೈಲಾಧಿಕಾರಿಗಳಿಗೆ ನಡುಕ ಶುರುವಾಗಿ ಸೌಲಭ್ಯಗಳಿಗೆ ಕತ್ತರಿ ಪ್ರಯೋಗ ಆಗಿದೆ ಬ್ಯಾರಕ್ನಲ್ಲಿ ಸಿಸಿಟಿವಿಗಳು ಹದ್ದಿನ ಕಣ್ಣು ನೆಟ್ಟಿವೆ ಪ್ರೋಟೋಕಾಲ್ಗಾಗಿ ವಿಜಯಲಕ್ಷ್ಮಿ ಜೈಲಿನ ಹೊರಗೆ 2.5 ಗಂಟೆ ಕಾದ್ರು ಮಳೆರಾಯನಿಗೆ ಆಟ ಜನರಿಗೆ ಪ್ರಾಣ ಸಂಕಟ ಶಿರಾಡಿ ಘಾಟ್ನಲ್ಲಿ ಕಾರೊಂದು ಜಲಪಾತಕ್ಕೆ ಬಿದ್ದಿದೆ ಕೆಆರ್ಎಸ್ ಪ್ರವಾಹದ ಭೀತಿ ಸೃಷ್ಟಿಸಿದ್ರೆ ಮಹಾರಾಷ್ಟ್ರದ ಮಳೆಯಿಂದ ಬೆಳಗಾವಿಯಲ್ಲಿ ನದಿಗಳು ರೋಷದಿ ಉಕ್ತಾ ಇವೆ ರಾಜ್ಯದ ಡ್ಯಾಂಗಳು ಭರ್ತಿಯಾಗಿದ್ದು ಗೋಕಾಕ್ ಹಾವೇರಿಯಲ್ಲಿ ಮನೆ ಬಿದ್ರೂ ಅನಾಹುತ ತಪ್ಪಿದೆ 3 ವರ್ಷಗಳೇ ಕಳಿತು ರಷ್ಯಾ ಬಿಡ್ತಿಲ್ಲ ಉಕ್ರೇನ್ ಬಗ್ತಿಲ್ಲ ಜಗದಗಲ ಆರ್ಥಿಕ ನಷ್ಟ ಮಾತ್ರ ತಪ್ಪುತ್ತಾ ಇಲ್ಲ ಅಂತೂ ಇಂತೂ ಟ್ರಂಪ್ ಶೋ ಅಪ್ನಿಂದ ಯುದ್ಧಕ್ಕೆ ವಿರಾಮದ ನಿರೀಕ್ಷೆ ಮೂಡಿದೆ ಜೆಲೆನ್ಸ್ಕಿ ಭೇಟಿ ಹಲವು ಭರವಸೆಗಳನ್ನ ಹುಟ್ಟುಹಾಕಿದೆ ಆದ್ರೂ ಸಂಧಾನ ಕಷ್ಟ ಸಾಧ್ಯವಾಗಿದೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ